ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 19/5/2026 ಪ್ರಾತಃ ಮುರಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಆತ್ಮಾಭಿಮಾನಿ ಭವ. ನಡೆಯುತ್ತಾ, ತಿರುಗಾಡುತ್ತಾ, ಏಳುತ್ತಾ, ಕುಳಿತುಕೊಳ್ಳುತ್ತಾ ಇದೇ ಅಭ್ಯಾಸ ಮಾಡುತ್ತಾ ಇರಿ. ಆಗ ನಿಮ್ಮದು ಬಹಳ ಉನ್ನತಿಯಾಗುತ್ತಿರುವುದು. ಶಿವ ಭಗವಾನು ವಾಚ: ಎಲ್ಲ ಮಕ್ಕಳು ನೆನಪಿನಲ್ಲಿ ಕುಳಿತಿದ್ದೀರಿ. ಮನ್ಮನಾಭವ. ಈ ಸಂಸ್ಕೃತ ಅಕ್ಷರ ವಾಸ್ತವದಲ್ಲಿ ಇಲ್ಲ. ತಂದೆ ಯಾವಾಗ ಸಹಜ ರಾಜಯೋಗ ಕಲಿಸಿದರೋ ಆಗ ಸಂಸ್ಕೃತ ಶಬ್ದಗಳನ್ನು ಹೇಳಲಿಲ್ಲ. ಇವರಿಗೆ ಸಂಸ್ಕೃತ ಗೊತ್ತೇ ಇಲ್ಲ. ತಂದೆಯಂತೂ ಹಿಂದಿ ಭಾಷೆಯಲ್ಲಿಯೇ ತಿಳಿಸ್ತಾರೆ. ಭಲೆ ಈ ರಥ ಹಿಂದಿ, ಸಿಂಧಿ ಹಾಗೂ ಆಂಗ್ಲ ಭಾಷೆಯನ್ನೂ ತಿಳಿದುಕೊಂಡಿದ್ದಾರೆ. ಆದರೆ ತಂದೆ ತಿಳಿಸುವುದೇ ಹಿಂದಿ ಭಾಷೆಯಲ್ಲಿ. ಯಾರು ಯಾವ ಧರ್ಮದವರೋ ಅವರದ್ದು ತಮ್ಮದೇ ಆದ ಭಾಷೆ ಇರ್ತದೆ. ಇಲ್ಲಿ ಹಿಂದಿ ಭಾಷೆಯೇ ನಡೀತದೆ. ಈ ಭಾಷೆಯನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಾಗಿದೆ ಮತ್ತು ಈ ಶಾಲೆಯೂ ವಿಚಿತ್ರವಾಗಿದೆ. ಇದರಲ್ಲಿ ಯಾವುದೇ ಕಾಗದ, ಪೆನ್ಸಿಲ್, ಪೆನ್ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ಇಲ್ಲಂತೂ ಕೇವಲ ಒಂದು ಶಬ್ದವನ್ನು ನೆನಪು ಮಾಡಬೇಕಾಗಿದೆ. ಅರ್ಥಾತ್ ತಂದೆಯ ನೆನಪು ಮಾಡಿ. ಗಾಡನ್ನು ಅಥವಾ ಈಶ್ವರ ಅಥವಾ ಪರಮಪಿತ ಪರಮಾತ್ಮನನ್ನು ಯಾರಾದರೂ ನೆನಪು ಮಾಡದೇ ಇರುವುದು ಇದು ವಿರಳವಾಗಿದೆ. ನೆನಪಂತೂ ಎಲ್ಲರೂ ಮಾಡ್ತಾರೆ, ಆದರೆ ಅವರ ಪರಿಚಯವಿಲ್ಲ. ತಂದೆಯೇ ಬಂದು ತಮ್ಮ ಪರಿಚಯವನ್ನು ಕೊಡ್ತಾರೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷನ್ನು ಎಷ್ಟು ಸುದೀರ್ಘವಾಗಿ ಬರೆದಿದ್ದಾರೆ. ಅದನ್ನು ತಂದೆಯೇ ಬಂದು ಸರಿಪಡಿಸ್ತಾರೆ. ಇದು ದೊಡ್ಡ ಮಾತೇನೂ ಅಲ್ಲ. ಇಲ್ಲದಿದ್ದರೆ ಅಹಿಲ್ಯೆಯರು, ವೃದ್ಧ ಮಾತೆಯರು ಏನು ತಿಳಿದುಕೊಳ್ಳುವರು? ಇದಂತೂ ಬಹಳ ಸಹಜವಾಗಿದೆ. ಚಿಕ್ಕ ಮಕ್ಕಳೂ ಸಹ ತಿಳಿದುಕೊಳ್ಳಬಹುದಾಗಿದೆ. ಬಾಬಾ ಎಂಬ ಶಬ್ದ ಹೊಸತೇನಲ್ಲ. ಶಿವನ ಮಂದಿರದಲ್ಲಿ ಹೋದಾಗ ಇವರು ಶಿವ ತಂದೆಯಾಗಿದ್ದಾರೆ, ನಿರಾಕಾರನಾಗಿದ್ದಾರೆ ಎಂಬುದು ಬುದ್ಧಿಯಲ್ಲಿ ಬರ್ತದೆ. ಎಲ್ಲ ಮನುಷ್ಯ ಮಾತ್ರರು ಬಾಬಾ ಎಂದು ಹೇಳ್ತಾರೆ. ನಾವು ಸರ್ವ ಆತ್ಮರ ತಂದೆ ಒಬ್ಬರೇ ಆಗಿದ್ದಾರೆ. ಎಲ್ಲ ಜೀವಾತ್ಮರು ಯಾರು ಶರೀರದಲ್ಲಿ ನಿವಾಸ ಮಾಡುವರೋ ಎಲ್ಲರೂ ತಂದೆಯ ನೆನಪು ಮಾಡ್ತಾರೆ. ಯಾವುದೆಲ್ಲ ಧರ್ಮದವರಿದ್ದಾರೆಯೋ ಎಲ್ಲರೂ ಪರಮಪಿತ ಪರಮಾತ್ಮನನ್ನು ಖಂಡಿತ ನೆನಪು ಮಾಡ್ತಾರೆ. ಅವರು ಪರಮಧಾಮದಲ್ಲಿರುವ ತಂದೆಯಾಗಿದ್ದಾರೆ. ನಾವು ಸಹ ಅಲ್ಲಿನ ನಿವಾಸಿಗಳಾಗಿದ್ದೇವೆ ಅಂದಾಗ ಕೇವಲ ಈಗ ತಂದೆಯ ನೆನಪು ಮಾಡಬೇಕಾಗಿದೆ. ನಾವು ಪಾವನರಾಗಬೇಕೆಂಬುದು ಎಲ್ಲರಿಗೂ ಇಷ್ಟವಿದೆ. ಹೇ ಪತಿತರನ್ನು ಪಾವನ ಮಾಡುವವರೇ ಬನ್ನಿ ಎಂದು ಕರೀತಾರೆ. ಹೊಸ ಪ್ರಪಂಚ ಪಾವನವಾಗಿತ್ತು, ಈಗ ಹಳೆಯದ್ದಾಗಿದೆ. ಇದಕ್ಕೆ ಯಾರೂ ಹೊಸದೆಂದು ಹೇಳೋದಿಲ್ಲ. ಭಾರತವಾಸಿಗಳಿಗೆ ತಿಳಿದಿದೆ, ಹೊಸ ಭಾರತದಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು. ಹೊಸ ಭಾರತಕ್ಕೆ ಮೊದಲು ಏನಿತ್ತು? ಸಂಗಮ. ಇದಕ್ಕಿಂತಲೂ ಸಹಜವಾಗಿ ಹೇಳಬಹುದು, ಹೊಸದಕ್ಕೆ ಮೊದಲೇ ಹಳೆಯದಿತ್ತು. ಸಂಗಮವನ್ನು ಮನುಷ್ಯರು ಅಷ್ಟು ಸಹಜವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಹೊಸ ಪ್ರಪಂಚ ಹಳೆಯ ಪ್ರಪಂಚದ ಮಧ್ಯದ ಸಮಯಕ್ಕೆ ಸಂಗಮವೆಂದು ಹೇಳ್ತಾರೆ. ತಂದೆಗಾಗಿಯೇ ಹೇಳ್ತಾರೆ, ಹೇ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ, ನಾವು ಪತಿತರಾಗಿದ್ದೇವೆ ಎಂದು. ಹೊಸ ಪ್ರಪಂಚದಲ್ಲಿ ಯಾರೂ ಕರೆಯುವುದಿಲ್ಲ. ಈಗ ನಿಮಗೆ ಅರ್ಥವಾಗಿದೆ, ಈ ಭಾರತವೇ ಪಾವನವಾಗಿತ್ತು. ಹೇ ಪತಿತ ಪಾವನ ಬನ್ನಿ ಎಂದು ಬಹಳ ಸಮಯದಿಂದಲೂ ಕರೆಯುತ್ತಾ ಬಂದಿದ್ದಾರೆ. ಆದರೆ ಪತಿತ ಪ್ರಪಂಚ ಯಾವಾಗ ಕೊನೆಯಾಗುವುದು ಎಂಬುದು ಅವರಿಗೆ ತಿಳಿದಿಲ್ಲ. ಶಾಸ್ತ್ರಗಳಲ್ಲಿ ಇನ್ನೂ 40,000 ವರ್ಷಗಳು ಪತಿತವಾಗಿಯೇ ಇರ್ತಾರೆ ಎಂದು ಬರೆದಿದ್ದಾರೆ ಎಂದು ಹೇಳ್ತಾರೆ. ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ನೀವೀಗ ಬೆಳಕಿನಲ್ಲಿದ್ದೀರಿ. ತಂದೆ ನಿಮ್ಮನ್ನು ಪ್ರಕಾಶತೆಯಲ್ಲಿ ತಂದಿದ್ದಾರೆ. ಈ 5,000 ವರ್ಷಗಳಲ್ಲಿ ಸೃಷ್ಟಿಚಕ್ರ ಪೂರ್ಣವಾಗ್ತದೆ. ನೆನ್ನೆಯ ಮಾತಾಗಿದೆ.
ನೀವು ರಾಜ್ಯ ಮಾಡುತ್ತಿದ್ದೀರಿ. ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಸ್ವರ್ಗವಿತ್ತು. ಪಾವನ ಪ್ರಪಂಚದಲ್ಲಿ ಯಾವುದೇ ಉಪದ್ರವಗಳಾಗಲು ಸಾಧ್ಯವಿಲ್ಲ. ಉಪದ್ರವಗಳಾಗುವುದೇ ರಾವಣ ರಾಜ್ಯದಲ್ಲಿ. ಇಲ್ಲಿ ನಿಮಗೆ ತಂದೆ ತಿಳಿಸಿದರೆ ನೀವು ಸಮ್ಮುಖದಲ್ಲಿ ಕಿವಿಗಳಿಂದ ಕೇಳ್ತೀರಿ. ಕೇಳುವವರು ಯಾರು? ಆತ್ಮ. ಆತ್ಮಕ್ಕೆ ಬಹಳ ಖುಷಿಯಾಗ್ತದೆ. ತಂದೆ ಪುನಃ ಬಂದು ನಮ್ಮನ್ನು ಮಿಲನ ಮಾಡಿದ್ದಾರೆ. ತಂದೆಯಿಂದ ಆಸ್ತಿ ಸಿಕ್ಕಿತ್ತು. ಈಗ ತಂದೆ ಹೇಳ್ತಾರೆ, ನನ್ನ ನೆನಪು ಮಾಡಿ. ಇದರಲ್ಲಿ ಓದುವ ಬರೆಯುವ ಮಾತಿಲ್ಲ. ಯಾರಾದರೂ ಬಂದಾಗ ಹೇಳಲಾಗ್ತದೆ, ತಾವು ಹೇಗೆ ಬಂದಿರಿ ಎಂದು. ಆಗ ಇಲ್ಲಿನ ಮಹಾತ್ಮರೊಂದಿಗೆ ಮಿಲನ ಮಾಡಲು ಬಂದೆವೆಂದು ಹೇಳ್ತಾರೆ. ಏಕೆ ನಿಮಗೆ? ಏನು ಬೇಕು? ಯಾವುದೇ ಭಿಕ್ಷೆ ಬೇಕೇ? ಸನ್ಯಾಸಿಗಳಾಗಿದ್ದರೆ ರೊಟ್ಟಿ ತುಂಡು ಬೇಕು. ಸನ್ಯಾಸಿಗಳು ಯಾರ ಬಳಿಯಾದರೂ ಹೋಗ್ತಾರೆ ಅಥವಾ ಮಾರ್ಗ ಮಧ್ಯದಲ್ಲಿ ಸಿಗುತ್ತಾರೆಂದರೆ ಧಾರ್ಮಿಕ ವ್ಯಕ್ತಿಗಳು, ಇವರು ಪವಿತ್ರ ಮನುಷ್ಯರಾಗಿದ್ದಾರೆ, ಇವರಿಗೆ ಭೋಜನವನ್ನು ಕೊಡುವುದು ಬಹಳ ಒಳ್ಳೆಯದು ಎಂದು ತಿಳಿಯುತ್ತಾರೆ. ಈಗಂತೂ ಸನ್ಯಾಸಿಗಳಲ್ಲಿಯೂ ಪವಿತ್ರತೆ ಇಲ್ಲ. ತಮೋಪ್ರಧಾನ ಪ್ರಪಂಚವಾಗಿದೆ. ಇದರಲ್ಲಿ ಬಹಳ ಕೊಳಕಿದೆ. ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ಇಲ್ಲಂತೂ ಆ ಮಾತೇ ಇಲ್ಲ. ತಂದೆ ತಿಳಿಸ್ತಾರೆ, ಇಲ್ಲಿ ಬರೆಯುವ ಮಾತೂ ಇಲ್ಲ. ಈ ಜ್ಞಾನ ಬಿಂದುಗಳನ್ನು ಧಾರಣೆ ಮಾಡಿಕೊಳ್ಳೋದಕ್ಕಾಗಿ ಬರೆಯಬೇಕಾಗ್ತದೆ. ಹೇಗೆ ವೈದ್ಯರ ಬಳಿ ಎಷ್ಟೊಂದು ಔಷಧಿಗಳು ಇರುತ್ತವೆಯೋ ಅಷ್ಟೆಲ್ಲ ಔಷಧಿಗಳು ನೆನಪಿರ್ತವೆ. ವಕೀಲರ ಬುದ್ಧಿಯಲ್ಲಿ ಎಷ್ಟೊಂದು ಕಾನೂನಿನ ಮಾತುಗಳು ನೆನಪಿರ್ತವೆ. ನೀವು ಏನನ್ನು ನೆನಪು ಮಾಡಿಕೊಳ್ಳಬೇಕು? ಕೇವಲ ಒಂದು ಮಾತು. ಅದು ಸಹ ಬಹಳ ಸಹಜವಾಗಿದೆ. ನೀವು ಹೇಳ್ತೀರಿ, ಒಬ್ಬ ಶಿವತಂದೆಯ ನೆನಪು ಮಾಡಿರಿ. ಶಿವತಂದೆ ಹೇಗೆ ಬರುತ್ತಾರೆಂದು ಅವರು ಕೇಳ್ತಾರೆ. ಇದನ್ನೂ ಸಹ ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡಿಲ್ಲ. ಈಶ್ವರ ಎಲ್ಲಿದ್ದಾರೆಂದು ಕೇಳಿದರೆ ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆಂದು ಹೇಳ್ತಾರೆ ಮತ್ತು ಸರ್ವವ್ಯಾಪಿ ಎಂದೂ ಹೇಳ್ತಾರೆ. ಎರಡು ಶಬ್ದಗಳಲ್ಲಿ ರಾತ್ರಿ ಹಗಲಿನ ವ್ಯತ್ಯಾಸವಾಗ್ತದೆ. ನಾಮರೂಪದಿಂದ ಭಿನ್ನವಾದ ವಸ್ತು ಯಾವುದೂ ಇರೋದಿಲ್ಲ. ಪರಮಾತ್ಮ ನಾಯಿ ಬೆಕ್ಕು ಎಲ್ಲದರಲ್ಲಿಯೂ ಇದ್ದಾರೆಂದು ಹೇಳ್ತಾರೆ. ಎರಡೂ ಒಂದಕ್ಕೆ ಇನ್ನೊಂದು ವಿರುದ್ಧವಾದ ಮಾತುಗಳಾಯಿತು. ಆದ್ದರಿಂದ ತಂದೆ ತಮ್ಮ ಪರಿಚಯ ನೀಡಿ ಹೇಳ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಸಹಜ ರಾಜಯೋಗ ಎಂದು ಗಾಯನವಿದೆ. ತಂದೆ ತಿಳಿಸ್ತಾರೆ, ಮಕ್ಕಳೇ, ಯೋಗ ಎಂಬ ಶಬ್ದವನ್ನು ತೆಗೆದುಹಾಕಿ ನೆನಪು ಮಾಡಿ. ಹೇಗೆ ಚಿಕ್ಕ ಮಕ್ಕಳು ತಂದೆ ತಾಯಿಯನ್ನು ನೋಡುತ್ತಿದ್ದಂತೆಯೇ ಕೂಡಲೇ ಅವರನ್ನು ಅಪ್ಪಿಕೊಳ್ಳುತ್ತಾರೆ. ಇವರು ನಮ್ಮ ತಂದೆ ತಾಯಿಯೋ ಅಥವಾ ಅಲ್ಲವೋ ಎಂದು ಆಲೋಚಿಸುತ್ತಾರೆಯೇ? ಹಾಗೆಯೇ ಇದರಲ್ಲಿಯೂ ಆಲೋಚಿಸುವ ಮಾತಿಲ್ಲ. ನೀವು ಸಹ ಕೇವಲ ಶಿವತಂದೆಯ ನೆನಪು ಮಾಡಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿಯೂ ನೀವು ಶಿವನ ಮೇಲೆ ಹೂಗಳನ್ನು ಹಾಕುತ್ತಾ ಬಂದಿದ್ದೀರಿ. ಸೋಮನಾಥ ಮಂದಿರವನ್ನು ಎಷ್ಟು ಬೃಹದಾಕಾರವಾಗಿ ಕಟ್ಟಿಸಿದ್ದಾರೆ. ಅದನ್ನು ನಂತರದಲ್ಲಿ ಮಹಮ್ಮದ್ ಗಜನಿ ಬಂದು ಲೂಟಿ ಮಾಡಿದನು. ಭಾರತದಲ್ಲಿ ಸೋಮನಾಥ ಮಂದಿರ ಸುಪ್ರಸಿದ್ಧವಾಗಿದೆ. ಎಲ್ಲದಕ್ಕಿಂತ ಮೊದಲು ಶಿವನ ಪೂಜೆಯಾಗಬೇಕು. ಮಕ್ಕಳಿಗೆ ಇದೆಲ್ಲ ಜ್ಞಾನದ ಮಾತುಗಳು ಈಗ ಬುದ್ಧಿಯಲ್ಲಿ ಬಂದಿದೆ. ಭಲೆ ಪೂಜೆ ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದೀರಿ. ಆದರೆ ಇವು ಜಡಚಿತ್ರಗಳೆಂಬುದು ನಿಮಗೆ ತಿಳಿದಿರಲೇ ಇಲ್ಲ. ಅವಶ್ಯವಾಗಿ ಚೈತನ್ಯದಲ್ಲಿ ಬಂದಿರಬೇಕು. ಆದ್ದರಿಂದಲೇ ವರ್ಷವೂ ಶಿವಜಯಂತಿಯನ್ನು ಆಚರಿಸುತ್ತಾರೆ. ಇದನ್ನು ಹೇಳ್ತಾರೆ, ಶಿವಪರಮಾತ್ಮ ನಿರಾಕಾರನಾಗಿದ್ದಾರೆ. ನಾವು ಸಹ ನಿರಾಕಾರಿಯಾಗಿದ್ದೇವೆಂದು ಆತ್ಮಕ್ಕೆ ತಿಳಿದಿದೆ. ನೀವೀಗ ಆತ್ಮಾಭಿಮಾನಿಯಾಗ್ತೀರಿ. ಬಹಳ ಸಹಜವಾಗಿದೆ. ಅವರಂತೂ ನಮ್ಮ ತಂದೆಯಾಗಿದ್ದಾರೆ. ಜ್ಞಾನಸಾಗರ, ಸುಖದ ಸಾಗರ, ಪತಿತ ಪಾವನನಾಗಿದ್ದಾರೆ. ಅವರಿಗೆ ಬಹಳ ಮಹಿಮೆ ಇದೆ. ಬ್ರಹ್ಮ, ವಿಷ್ಣು, ಶಂಕರರಿಗೆ ಇಷ್ಟೊಂದು ಮಹಿಮೆ ಇಲ್ಲ. ಒಬ್ಬರ ಮಹಿಮೆಯನ್ನು ಹಾಡ್ತಾರೆ. ಆ ತಂದೆಯೇ ಬಂದು ಆಸ್ತಿಯನ್ನು ಕೊಡುತ್ತಿದ್ದಾರೆಂದು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಹೇಗೆ ಲೌಕಿಕ ತಂದೆ ಮಕ್ಕಳ ಲಾಲನೆ ಪಾಲನೆ ಮಾಡ್ತಾರೆ, ಆದರೆ ಓದಿಸುವುದಿಲ್ಲ. ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ಹೋಗ್ತಾರೆ. ಮತ್ತೆ ವಾನಪ್ರಸ್ಥದಲ್ಲಿ ಗುರುಗಳನ್ನು ಮಾಡಿಕೊಳ್ತಾರೆ. ಇತ್ತೀಚೆಗೆ ಅಂತೂ ಹಿರಿಯರು ಕಿರಿಯರು ಎಲ್ಲರಿಗೂ ದೀಕ್ಷೆ ಕೊಡಿಸುತ್ತಾರೆ. ಇಲ್ಲಂತೂ ನೀವು ಮಕ್ಕಳಿಗೆ ಶಿವತಂದೆಯ ನೆನಪು ಮಾಡಿ ಎಂದು ಹೇಳಲಾಗ್ತದೆ. ಎಲ್ಲರಿಗೂ ಹಕ್ಕಿದೆ. ಎಲ್ಲರೂ ನನ್ನ ಮಕ್ಕಳಾಗಿದ್ದಾರೆ. ನಿಮ್ಮಲ್ಲಿಯೂ ಕೆಲವರೇ ಬಹಳ ಚೆನ್ನಾಗಿ ನೆನಪು ಮಾಡ್ತಾರೆ. ಇನ್ನೂ ಕೆಲವರಂತೂ ಬಾಬಾ ಯಾರನ್ನು ನೆನಪು ಮಾಡುವುದು, ಬಿಂದುವನ್ನು ಹೇಗೆ ನೆನಪು ಮಾಡುವುದು ಎಂದು ಹೇಳ್ತಾರೆ. ದೊಡ್ಡ ವಸ್ತುವನ್ನು ನೆನಪು ಮಾಡಲಾಗ್ತದೆ. ಪರಮಾತ್ಮ ಯಾರನ್ನು ನೀವು ನೆನಪು ಮಾಡುತ್ತೀರೋ ಅವರು ಹೇಗಿದ್ದಾರೆ? ಮನುಷ್ಯರು ಅವರಿಗೆ ಅಖಂಡ ಜ್ಯೋತಿ ಸ್ವರೂಪ ಎಂದು ಹೇಳ್ತಾರೆ. ಆದರೆ ಆ ರೀತಿ ಇಲ್ಲ.
ಅಖಂಡ ಜ್ಯೋತಿಯನ್ನು ನೆನಪು ಮಾಡುವುದು ತಪ್ಪಾಗ್ತದೆ. ನೆನಪಂತೂ ಅಕ್ಯುರೇಟ್ ಆಗಿರಬೇಕು. ತಂದೆಯೇ ಬಂದು ತಮ್ಮ ಪರಿಚಯ ಕೊಡ್ತಾರೆ. ಮತ್ತೆ ಮಕ್ಕಳಿಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನೂ ತಿಳಿಸ್ತಾರೆ. ಸಾರ ರೂಪದಲ್ಲಿಯೂ ಮತ್ತು ವಿವರವಾಗಿಯೂ ತಿಳಿಸ್ತಾರೆ. ಈಗ ತಂದೆ ಹೇಳ್ತಾರೆ, ಮಕ್ಕಳೇ, ನೀವು ಪಾವನರಾಗಬೇಕೆಂದರೆ ಅದಕ್ಕಾಗಿ ಒಂದೇ ಉಪಾಯವಿದೆ, ನನ್ನನ್ನು ನೆನಪು ಮಾಡಿ. ಪತಿತ ಪಾವನ ಎಂದು ನನಗೇ ಹೇಳ್ತೀರಿ. ಆತ್ಮವನ್ನು ಈಗ ಪಾವನ ಮಾಡಿಕೊಳ್ಳಬೇಕಾಗಿದೆ. ನಾವು ಪತಿತರಾಗಿದ್ದೇವೆ, ಪಾವನರಾಗಿದ್ದೆವು. ಈಗ ಪಾವನರಾಗಿದ್ದೇವೆ ಎಂದು ಆತ್ಮವೇ ಹೇಳ್ತದೆ. ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಪ್ರತಿಯೊಂದು ವಸ್ತು ಮೊದಲು ಸತೋಪ್ರಧಾನ, ನಂತರ ತಮೋಪ್ರಧಾನವಾಗ್ತದೆ. ಆತ್ಮವೇ ಹೇಳ್ತದೆ, ನಾನು ಪತಿತನಾಗಿದ್ದೇನೆ, ನನ್ನನ್ನು ಪಾವನ ಮಾಡಿರಿ. ಶಾಂತಿಧಾಮದಲ್ಲಿ ಪತಿತರಿರೋದಿಲ್ಲ. ಇಲ್ಲಿ ಪತಿತರಾಗಿದ್ದಾರೆ, ಆದ್ದರಿಂದ ದುಃಖಿಗಳಾಗಿದ್ದಾರೆ. ಪಾವನರಾಗಿದ್ದಾಗ ಸುಖಿಯಾಗಿದ್ದೀರಿ. ಆದ್ದರಿಂದ ಆತ್ಮವೇ ಹೇಳ್ತದೆ, ನಮ್ಮನ್ನು ಪಾವನ ಮಾಡಿರಿ, ಅದರಿಂದ ನಾವು ಮುಕ್ತರಾಗಬೇಕು ಎಂದು. ನೀವು ತಿಳಿದುಕೊಂಡಿದ್ದೀರಿ, ಆತ್ಮವೇ ಎಲ್ಲವನ್ನೂ ಮಾಡ್ತದೆ. ಜಡ್ಜ್, ವಕೀಲ ಇತ್ಯಾದಿ ಆತ್ಮವೇ ಆಗ್ತದೆ. ನಾನು ರಾಜನಾಗಿದ್ದೇನೆ, ಇಂಥವನಾಗಿದ್ದೇನೆ. ಈಗ ಈ ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕು ಎಂದು ಆತ್ಮವೇ ಹೇಳ್ತದೆ. ಇದಕ್ಕೆ ಆತ್ಮಾಭಿಮಾನಿ ಸ್ಥಿತಿ ಎಂದು ಹೇಳಲಾಗ್ತದೆ. ದೇಹದಲ್ಲಿದ್ದರೂ ಆತ್ಮಾಭಿಮಾನಿ. ರಾವಣ ರಾಜ್ಯದಲ್ಲಿ ದೇಹಾಭಿಮಾನಿಗಳಿರ್ತಾರೆ. ಆತ್ಮಾಭಿಮಾನಿಗಳನ್ನಾಗಿ ತಂದೆ ಈಗಲೇ ಮಾಡ್ತಾರೆ. ಈ ಸಮಯದಲ್ಲಿ ಆತ್ಮ ಪತಿತ ದುಃಖಿಯಾಗಿರೋದರಿಂದ ಹೇ ತಂದೆಯೇ ಬನ್ನಿ ಎಂದು ಕರೀತದೆ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಡ್ರಾಮಾ ಪ್ಲಾನ್ ಅನುಸಾರ ಪತಿತರಿಂದ ಪಾವನ, ಪಾವನರಿಂದ ಪತಿತರಾಗ್ತಾ ಬಂದಿದ್ದೀರಿ. ಚಕ್ರ ಸುತ್ತುತ್ತಲೇ ಇರ್ತದೆ. ನಮ್ಮದು 84 ಜನ್ಮಗಳು ಹೇಗಾಯಿತು ಎಂಬುದು ಈಗ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ. ಈ ಮಾತನ್ನು ಮರೆಯಬೇಡಿ. ಸ್ವದರ್ಶನ ಚಕ್ರಧಾರಿಗಳಾಗಿ ಇರಿ. ಏಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ಬುದ್ಧಿಯಲ್ಲಿ ನಮಗೆ ಸಂಪೂರ್ಣ ಜ್ಞಾನವಿದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ, ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯ ನೆನಪು ಮಾಡಿ ತುಂಡು ರೊಟ್ಟಿಯನ್ನು ತಿನ್ನಿರಿ, ಸಾಕು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ತಂದೆ ಮತ್ತೆ ಮತ್ತೆ ಹೇಳ್ತಾರೆ, ಮಕ್ಕಳೇ, ಹೊಟ್ಟೆಗಾಗಿ ಕೇವಲ ತುಂಡು ರೊಟ್ಟಿಯನ್ನು ತಿಂದರೆ ಸಾಕು. ಹೊಟ್ಟೆ ಜಾಸ್ತಿ ಕೇಳೋದಿಲ್ಲ. ಕೇವಲ 1 ಪಾವು ಹಿಟ್ಟು ಸಾಕು. ರೊಟ್ಟಿ ಪಲ್ಯ ಸಾಕು. 10 ರೂಪಾಯಿಗಳಲ್ಲಿಯೂ ಮನುಷ್ಯರು ಹೊಟ್ಟೆ ತುಂಬಿಸಿಕೊಳ್ತಾರೆ. ಇನ್ನೂ ಕೆಲವರು 10,000 ರೂಪಾಯಿಗಳಲ್ಲಿಯೂ ಹೊಟ್ಟೆ ತುಂಬಿಸಿಕೊಳ್ತಾರೆ. ಬಡವರು ತಿನ್ನುವುದಾದರೂ ಏನು? ಆದರೂ ಸಹ ಗಟ್ಟಿಮುಟ್ಟಾಗಿರ್ತಾರೆ. ಭಿನ್ನ ಭಿನ್ನ ಪದಾರ್ಥಗಳನ್ನು ಮನುಷ್ಯರು ತಿನ್ನೋದರಿಂದ ಇನ್ನೂ ರೋಗಿಯಾಗ್ತಾರೆ. ವೈದ್ಯರು ಸಹ ಇದನ್ನೇ ಹೇಳ್ತಾರೆ. ಒಂದು ಪ್ರಕಾರದ ಆಹಾರವನ್ನು ಸೇವಿಸಿ, ಆಗ ರೋಗಿಯಾಗುವುದಿಲ್ಲ. ಇಲ್ಲಿ ತಂದೆಯೂ ಸಹ ತಿಳಿಸ್ತಾರೆ, ಮಕ್ಕಳೇ, ತುಂಡು ರೊಟ್ಟಿಯನ್ನು ತಿನ್ನಿರಿ. ಏನು ಸಿಕ್ಕಿದರೆ ಅದರಲ್ಲಿ ಖುಷಿಯಾಗಿರಿ. ರೊಟ್ಟಿ ಪಲ್ಯದಷ್ಟು ಒಳ್ಳೆಯದು ಮತ್ಯಾವುದೂ ಇಲ್ಲ. ಹೆಚ್ಚು ಲೋಭವೂ ಇರಬಾರದು. ಸನ್ಯಾಸಿಗಳು ಏನು ಮಾಡ್ತಾರೆ? ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗ್ತಾರೆ. ತತ್ವವನ್ನೇ ಪರಮಾತ್ಮನೆಂದು ತಿಳಿದು ನೆನಪು ಮಾಡ್ತಾರೆ. ಬ್ರಹ್ಮತತ್ವದಲ್ಲಿ ಲೀನವಾಗುತ್ತೇವೆಂದು ತಿಳಿತಾರೆ. ಆದರೆ ಈ ರೀತಿಯಂತೂ ಇಲ್ಲ. ಆತ್ಮ ಅಮರನಾಗಿದೆ. ಲೀನವಾಗುವ ಮಾತೇ ಇಲ್ಲ. ಬಾಕಿ ಆತ್ಮವೇ ಪವಿತ್ರ, ಅಪವಿತ್ರವಾಗ್ತದೆ. ನಿಮಗೆ ಎಷ್ಟು ಒಳ್ಳೆಯ ಜ್ಞಾನ ಸಿಕ್ಕಿದೆ. ನೀವೇ ಪ್ರಾರಬ್ಧವನ್ನು ಭೋಗಿಸುತ್ತೀರಿ. ನಂತರ ಈ ಜ್ಞಾನ ಮರೆತು ಹೋಗ್ತದೆ. ಮತ್ತೆ ಏಣಿಯನ್ನು ಕೆಳಗೆ ಇಳಿಯಲಾಗ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ನಾವು ಹೇಗೆ 84 ಜನ್ಮಗಳನ್ನು ಭೋಗಿಸುತ್ತೇವೆ ಎಂದು. ಈ ಪಾತ್ರ ಎಂದೂ ಯಾರದ್ದೂ ನಿಂತು ಹೋಗೋದಿಲ್ಲ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಸುತ್ತುತ್ತಲೇ ಇರ್ತದೆ. ಇದನ್ನು ಭಗವಂತ ಯಾವಾಗ, ಹೇಗೆ, ಎಲ್ಲಿ ಕುಳಿತು ಮಾಡಿದರೋ ಎಂದು ಹೇಳುವಂತಿಲ್ಲ. ಇದಂತೂ ನಡೆಯುತ್ತಲೇ ಬರ್ತದೆ. ವಿಶ್ವದ ಚರಿತ್ರೆ, ಭೂಗೋಳ ಪುನರಾವರ್ತನೆಯಾಗುತ್ತಲೇ ಇರ್ತದೆ. ಈ ಮಾತುಗಳನ್ನು ಯಾರೂ ತಿಳಿದುಕೊಳ್ಳೋದಿಲ್ಲ. ನೀವು ತಿಳಿದುಕೊಂಡಿದ್ದೀರಿ. ನಾವು ಡ್ರಾಮಾ ಪ್ಲಾನ್ ಅನುಸಾರ ಬಂದಿದ್ದೇವೆ. ಈಗ ಪುನಃ ಡ್ರಾಮಾ ಅನುಸಾರ ರಾಜ್ಯವನ್ನೂ ಪಡೆಯುತ್ತಿದ್ದೇವೆ. ಈ ಮಾತುಗಳು ಮತ್ಯಾರಿಗೂ ಅರ್ಥವಾಗೋದಿಲ್ಲ. ತಂದೆ ಕೇಳ್ತಾರೆ, ಡ್ರಾಮಾ ಸರ್ವಶಕ್ತಿವಂತನೋ
ಅಥವಾ ಈಶ್ವರ ಸರ್ವಶಕ್ತಿವಂತನೋ? ಆಗ ಈಶ್ವರನೇ ಸರ್ವಶಕ್ತಿವಂತನೆಂದು ಹೇಳ್ತಾರೆ. ಅವರು ಏನು ಬೇಕಾದರೂ ಮಾಡಬಲ್ಲರು ಎಂದು ತಿಳಿಯುತ್ತಾರೆ. ಆದರೆ ತಂದೆ ಹೇಳ್ತಾರೆ, ನಾನೂ ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಪತಿತರನ್ನು ಪಾವನ ಮಾಡಲು ನಾನು ಬರಬೇಕಾಗ್ತದೆ. ಸತ್ಯಯುಗದಲ್ಲಿ ನೀವು ಸುಖಿಯಾಗ್ತೀರಿ. ಆಗ ನಾನೂ ಸಹ ಹೋಗಿ ಪರಮಧಾಮದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ನೀವು ತುಟ್ಟ ತುದಿಯಲ್ಲಿ ಏರುತ್ತೀರಿ. ನಿಮ್ಮದು ಸಿಂಹದ ಮೇಲೆ ಸವಾರಿಯಾಗಿದೆ. ನಿಮಗೆ ತಿಳಿದಿದೆ, ಕ್ಷಣ ಪ್ರತಿ ಕ್ಷಣ ಏನೆಲ್ಲವೂ ನಡೆಯುತ್ತಿದೆಯೋ ಅದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ನೀವು ಮಕ್ಕಳಿಗೆ ಎಷ್ಟು ಒಳ್ಳೆಯ ಜ್ಞಾನವಿದೆ. ಕೇವಲ ತಂದೆ ಮತ್ತು ಆಸ್ತಿಯ ನೆನಪು ಮಾಡಿದರೆ ಸಾಕು. ಕಾಗದ, ಪೆನ್ಸಿಲ್ ಇತ್ಯಾದಿ ಯಾವುದರ ಅವಶ್ಯಕತೆಯೂ ಇಲ್ಲ. ಬ್ರಹ್ಮ ತಂದೆ ಓದುತ್ತಾರೆ. ಇವರು ಏನನ್ನೂ ಇಟ್ಟುಕೊಳ್ಳುವುದಿಲ್ಲ. ಕೇವಲ ತಂದೆಯ ನೆನಪು ಮಾಡಿದರೆ ಆಸ್ತಿ ಸಿಗುವುದು. ಎಷ್ಟು ಸಹಜವಾಗಿದೆ. ನೆನಪಿನಿಂದ ನೀವು ಸದಾ ಆರೋಗ್ಯವಂತರಾಗುವಿರಿ. ಇದು ಧಾರಣೆಯ ಮಾತಾಗಿದೆ. ಕೇವಲ ಬರೆದುಕೊಳ್ಳೋದರಿಂದ ಏನು ಲಾಭ? ಈ ಬರೆದಿರುವುದೆಲ್ಲವೂ ವಿನಾಶವಾಗುವುದು. ಆದರೆ ಕೆಲವರು ನೆನಪಿರಲಿ ಎಂದು ಬರೆದಿಟ್ಟುಕೊಳ್ಳುತ್ತಾರೆ. ಹೇಗೆ ಯಾವುದೇ ಮಾತನ್ನು ನೆನಪಿಟ್ಟುಕೊಳ್ಳಬೇಕೆಂದರೆ ಒಂದು ಕಡೆ ಗಂಟು ಹಾಕಿಕೊಳ್ಳುತ್ತಾರೆ. ನೀವು ಸಹ ಗಂಟು ಹಾಕಿಕೊಳ್ಳಿ. ಶಿವತಂದೆ ಮತ್ತು ಆಸ್ತಿಯ ನೆನಪು ಮಾಡಬೇಕಾಗಿದೆ. ಇದಂತೂ ಬಹಳ ಸಹಜವಾಗಿದೆ. ಯೋಗ ಅರ್ಥಾತ್ ನೆನಪು. ಬಾಬಾ ನೆನಪು ನಿಲ್ಲೋದಿಲ್ಲ. ಯೋಗದಲ್ಲಿ ಹೇಗೆ ಕುಳಿತುಕೊಳ್ಳೋದು ಎಂದು ಕೆಲವರು ಹೇಳ್ತಾರೆ. ಅರೆ, ಲೌಕಿಕ ತಂದೆಯ ನೆನಪು ಏಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಲೂ ಸಹಜವಾಗಿ ಇರ್ತದೆ. ನೀವು ಸಹ ಕೇವಲ ನೆನಪು ಮಾಡಿರಿ. ದೋಣಿ ಪಾರಾಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಸ್ವದರ್ಶನ ಚಕ್ರಧಾರಿಗಳಾಗಿ 84 ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸುತ್ತಾ ಇರಬೇಕಾಗಿದೆ. ಬೇಹದ್ದಿನ ತಂದೆಯ ನೆನಪು ಮಾಡಿ ಬೇಹದ್ದಿನ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ಪಾವನರಾಗಬೇಕಾಗಿದೆ. ಯಾವುದೇ ಪದಾರ್ಥದ ಲೋಭವಿರಬಾರದು. ಏನು ಸಿಕ್ಕಿದೆಯೋ ಅದರಲ್ಲಿ ಖುಷಿಯಾಗಿರಬೇಕಾಗಿದೆ. ತುಂಡು ರೊಟ್ಟಿಯನ್ನು ತಿನ್ನಬೇಕು. ತಂದೆಯ ನೆನಪಿನಲ್ಲಿರಬೇಕಾಗಿದೆ. ವರದಾನ: ಸರ್ವರ ಹೃದಯಗಳ ರಹಸ್ಯವನ್ನು ತಿಳಿದುಕೊಂಡು ಸರ್ವರನ್ನು ಖುಷಿಪಡಿಸುವಂತಹ ಸದಾ ವಿಜಯೀ ಭವ. ವಿಜಯಿ ಆಗುವುದಕ್ಕಾಗಿ ಪ್ರತಿಯೊಬ್ಬರ ಹೃದಯ ರಹಸ್ಯವನ್ನು ತಿಳಿಯಬೇಕಾಗಿದೆ. ಯಾರದ್ದೇ ಮುಖದಿಂದ ಬರುವಂತಹ ಶಬ್ದದಿಂದ ಅವರ ಹೃದಯದ ರಹಸ್ಯವನ್ನು ತಿಳಿದುಕೊಳ್ಳುತ್ತೀರೆಂದರೆ ವಿಜಯಿಗಳಾಗಬಹುದು. ಆದರೆ ಹೃದಯದ ರಹಸ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಅಂತರ್ಮುಖತೆ ಇರಬೇಕಾಗಿದೆ. ಎಷ್ಟು ಅಂತರ್ಮುಖಿಯಾಗಿ ಇರುತ್ತೀರಿ ಅಷ್ಟು ಪ್ರತಿಯೊಬ್ಬರ ಹೃದಯದ ರಹಸ್ಯವನ್ನು ತಿಳಿದುಕೊಂಡು ಅವರನ್ನು ಖುಷಿಪಡಿಸಬಹುದು. ಖುಷಿಪಡಿಸುವವರೇ ವಿಜಯಿಗಳಾಗುವರು. ಸುವಾಕ್ಯ: ವೈರಾಗ್ಯ ಇಂತಹ ಯೋಗ್ಯ ಧರಣಿಯಾಗಿದೆ. ಅದರಲ್ಲಿ ಯಾವುದೇ ಫಲ ಬಿತ್ತನೆ ಮಾಡ್ತೀರಿ ಅವಶ್ಯವಾಗಿ ಅದು ಫಲೀಭೂತವಾಗುವುದು. ಅವ್ಯಕ್ತ ಸೂಚನೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸದಾ ಉಮಂಗ ಉಲ್ಲಾಸದಲ್ಲಿ ಏಕರಸ ಆಗಿ ಇರೋದಕ್ಕಾಗಿ ಯಾರೆಲ್ಲ ಸಂಬಂಧದಲ್ಲಿ ಬರ್ತಾರೆ, ವಿದ್ಯಾರ್ಥಿಗಳಾಗಿರಲಿ, ಜೊತೆಗಾರರಾಗಿರಲಿ, ಎಲ್ಲರನ್ನೂ ಸಂತುಷ್ಟರನ್ನಾಗಿ ಮಾಡುವ ಆಸೆ ಇರಬೇಕು. ಯಾರನ್ನೇ ನೋಡಿ ಅವರಿಂದ ಪ್ರತಿ ಸಮಯ ಗುಣವನ್ನು ಆರಿಸಿಕೊಳ್ಳುತ್ತಾ ಇರಿ. ಸರ್ವರ ಗುಣಗಳ ಬಲ ಸಿಗೋದರಿಂದ ಸದಾಕಾಲಕ್ಕಾಗಿ ಉತ್ಸಾಹ ಏಕರಸವಾಗಿರುವುದು. ಗುಣಗ್ರಾಹಿಯಾಗಿ ಅವಗುಣಗಳನ್ನು ನೋಡುತ್ತಿದ್ದರೂ ನೋಡಬೇಡಿ. ಇಂದಿನ ಮುರಳಿಯ ಪ್ರಶ್ನೋತ್ತರ: ತಂದೆಯ ಅಕ್ಯುರೇಟ್ ನೆನಪು ಯಾವ ಮಕ್ಕಳ ಬುದ್ಧಿಯಲ್ಲಿರ್ತದೆ? ಯಾವ ಮಕ್ಕಳು ತಂದೆಯನ್ನು ಅಕ್ಯುರೇಟ್ ತಿಳಿದುಕೊಂಡಿರುತ್ತಾರೆ? ಕೆಲವು ಮಕ್ಕಳು ಹೇಳ್ತಾರೆ, ಬಿಂದುವನ್ನು ಹೇಗೆ ನೆನಪು ಮಾಡುವುದು? ಭಕ್ತಿಯಲ್ಲಂತೂ ಅಖಂಡ ಜ್ಯೋತಿ ಎಂದು ತಿಳಿದು ನೆನಪು ಮಾಡ್ತಾ ಬಂದಿರಿ. ಈಗ ಬಿಂದುವೆಂದು ಹೇಳಿದರೆ ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ಮೊಟ್ಟ ಮೊದಲು ಈ ನಿಶ್ಚಯವಿರಲಿ, ತಂದೆ ಅಖಂಡ ಜ್ಯೋತಿ ಅಲ್ಲ, ಅವರಂತೂ ಅತಿ ಸೂಕ್ಷ್ಮ ಬಿಂದುವಾಗಿದ್ದಾರೆ. ಆಗ ನೆನಪು ಅಕ್ಯುರೇಟ್ ಆಗಿರ್ತದೆ. ಒಳ್ಳೆಯದು. ಓಂ ಶಾಂತಿ.